ಹೌದು. ಅಲ್ಲ ಏನಿಲ್ಲ, ಜಸ್ಟ್ ಏನು ನೆಕ್ಸ್ಟ್ ಸ್ಟೆಪ್ ಏನು, ಯಾವ ಥರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಒಂದು ವಿಚಾರಣೆ ಅಷ್ಟೇ, ಬೇರೆ ಏನಿಲ್ಲ. ಅದೇನು ಸ್ಪೆಷಲಾಗಿ ಇವತ್ತೇನು ಮೀಟಾಗಿ ಬೇರೆ ಏನು ಮಾತಾಡೋವಂಥದ್ದೇನಿಲ್ಲ. ನೀವು ಕೇಳ್ತಾ ಇದ್ದೀರಾ, ನಾನು ನಿಮಗೆ ಕೇಳ್ಕೊಳ್ಳೋದಷ್ಟೇ. ನನ್ನ ಪ್ರಕಾರ ಒಂದು ಸ್ವಲ್ಪ ಒಂಚೂರು ಡೈವರ್ಟ್ ಆಗಿಬಿಟ್ರಿ ಮ್ಯಾಟ್ರು, ಆರಾಮಾಗಿ ನೀವು ಬೇರೆ ಕೇಸ್ಗಳ ಕಡೆ, ಸಮಾಜದಲ್ಲಿ ಆಗೋ ಬೇರೆ ವಿಚಾರಗಳ ಬಗ್ಗೆ ಗಮನ ಹರಿಸಿದ್ರೆ ಬಹಳ ಒಳ್ಳೆಯದು ಅನ್ನೋದು ನನ್ನ. ಇಲ್ಲ ಅವ್ರ ಫ್ಯಾನ್ಸ್ಗಳ ಬಗ್ಗೆ ಕೇಳಿದ್ರು ಅಷ್ಟೇ. ಎಲ್ಲರೂ ಪಾಪ ಅವ್ರು ಯಾವುದೇ ಥರ ತೊಂದರೆ ಮಾಡ್ಕೊಳ್ಳೋದು ಬೇಡ ಯಾರೋ ನಮ್ಮ ಅನ್ನೋ ಥರ ಅವ್ರಿಗೊಂದು ಕನ್ಸರ್ನ್ ಅಷ್ಟೇ. ಯಾಕಂದರೆ ಫ್ಯಾನ್ಸ್ಗಳಂದರೆ ಅವ್ರಿಗೆ ಭಾಳ ಇಷ್ಟ. ಆ ಒಂದು ಇದರಲ್ಲಿ ಮಾತಾಡಿದ್ರು, ಬಿಟ್ಟರೆ ಬೇರೇನು ಖಂಡಿತವಾಗಿಯೂ ಏನು ಅವರು ಹೇಳಲಿಲ್ಲ. ಹೌದು, ಅವ್ರನ್ನೂ ಸಪ್ರೇಟಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನೀವು ಆಮೇಲೆ ತಿರ್ಗಿ ಅದನ್ನು ಜೊತೆಗೆ ಅಂತ ಅಂದ್ಬಿಟ್ಟು ಹಾಕ್ಬೇಡಿ. ಯಾಕಂದರೆ ಮೊನ್ನೆ ನೋಡಿದ್ದೀನಿ ಅವ್ರನ್ನ ನೋಡಿ, ನಿಮ್ಮ ಟಿ ವಿಯಲ್ಲಿ ತೋರಿಸಿರೋ ಅವ್ರನ್ನ ಮೀಟ್ ಮಾಡಿದ್ರು, ಇವ್ರನ್ನ ಮೀಟ್ ಮಾಡೋರೆ, ಜೊತೆಗೆ ಮೀಟ್ ಮಾಡೋರೆ ಅಂತ. ಅವೆಲ್ಲ ಸುಳ್ಳದು. ಹಾಂ ಹೌದು. ಇಲ್ಲ ಅದೆಲ್ಲ ಏನಿಲ್ಲ. ಅದೇನಿದೆಯೋ ಕಾನೂನು ಪ್ರಕಾರ ಇರಲಿ ಅಂತ ಇದ್ದಾರೆ, ಅಷ್ಟು ಬಿಟ್ಟರೆ ಏನಿಲ್ಲ. ಆ ಥರ ಎಲ್ಲ ಮಾಡಬೇಕು ಅನ್ನೋದು ಏನು ಅವರಲ್ಲಿ ತಲೆಯಲ್ಲಿ ಇಲ್ಲ. ಯಾಕಂದರೆ ಅವರು ಒಂದು ಸೆಲೆಬ್ರಿಟಿ, ಅವ್ರಿಗೇನಾಗ್ತಾಯಿದೆ, ಫುಡ್ಡಿಂದ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾಯಿದೆ. ಅದಕ್ಕೋಸ್ಕರ ನೆಸೆಸಿಟಿ ಇದೆ ಅವ್ರಿಗೆ. ಫುಡ್ಡಿಂದ ಅವ್ರಿಗೂ ಸ್ವಲ್ಪ ಬೇರೆ ಇಲ್ಲಿ ಕೊಡೋ ಫುಡ್ಡಿಂದ ಯಾವುದೇ ಪ್ರೋಟೀನ್ಸ್ ಇರೋಲ್ಲ ಅವ್ರಿಗೆಲ್ಲ. ಅದೆಲ್ಲ ಮೇಂಟೈನ್ ಮಾಡಿದಾಗಲೇ ಸೆಲೆಬ್ರಿಟೀಸ್ ಆಗಿ ಅವರ ಕೆರಿಯರ್ಗೆ ಅದು ಭಾಳ ವೆರಿ ಇಂಪಾರ್ಟೆಂಟ್. ಅದು ಅವ್ರಿಗೆ ಅದರಿಂದ ಬೇರೆ ಪ್ರಾಬ್ಲಮ್ಸ್ಗಳು ಆಗಬಾರ್ದಲ್ಲ ಹೆಲ್ತ್ ಫ್ಯೂಚರ್ಗೆ. ಅದಕ್ಕೋಸ್ಕರ ಅವ್ರು ಹಾಕ್ಕೊಂಡಿದ್ದಾರೆ ಅಷ್ಟೇ. ಅದರಲ್ಲೇನು ಹೇಳಂಥದ್ದಿಲ್ಲ. ಪ್ರತಿಯೊಂದು ವಿ ಆರ್ ಆಲ್ ಹ್ಯೂಮನ್ಸ್ ಅಲ್ಲ. ಖಂಡಿತ ಇಲ್ಲ. ಫ್ಯೂಚರ್ ಸ್ವಲ್ಪ ದಿವಸ ನೋಡಿಕೊಂಡು ಬೇಲ್ ಮೂವ್ ಮಾಡಬೇಕಷ್ಟೇ. ಅದು ಬಿಟ್ಟರೆ ಖಂಡಿತವಾಗಿಯೂ ಬೇರೇನು ಥಾಟ್ಸ್ ಇಲ್ಲ. ಬಟ್ ಏನು ಮಾಡಬೇಕು, ಇವಾಗ ಕ್ಲೈಂಟ್ಸ್ ಇನ್ಸ್ಟ್ರಕ್ಷನ್ಸ್ ಇಲ್ಲದೆ ನಾವು ಹೆಂಗೆ ಮೂವ್ ಮಾಡೋದು? ಕ್ಲೈಂಟ್ಸ್ ಇನ್ಸ್ಟ್ರಕ್ಷನ್ಸ್ ಬೇಕಲ್ಲ. ಇವಾಗ ನೀವು ಅರ್ಥ ಮಾಡ್ಕೊಬೇಕು ಸರ್. ಆಮೇಲೆ ಇನ್ನೊಂದು, ನಾನು ನಾಟ್ ಓನ್ಲಿ ಪವಿತ್ರ ಅವ್ರಿಗೆ ಅಷ್ಟೇ ಅಲ್ಲ, ಅದರಲ್ಲಿ ಇರ್ತಕ್ಕಂಥ ಇನ್ನೂ ಬೇರೆ ಒಂದು 2-3 ಜನ ಹುಡುಗರಿಗೂ ಕೂಡ ಹಾಕ್ಕೊಂಡಿದ್ದೀವಿ. ಸೊ ಆ ಹುಡುಗರುಗಳು ಕೂಡ ಬಹಳ ಇಂಪಾರ್ಟೆಂಟು ನನಗೆ. ಅವರು ಕೂಡ ಹ್ಯೂಮನ್ಸೇ. ನೀವು ದಯವಿಟ್ಟು ನೀವು ಬರೀ ದರ್ಶನ್ ಅವ್ರನ್ನ ಕಾನ್ಸಂಟ್ರೇಷನ್ ಮಾಡ್ತೀರಾ, ಇಲ್ಲ ಪವಿತ್ರ ಅವ್ರನ್ನ ಕಾನ್ಸಂಟ್ರೇಷನ್ ಮಾಡ್ತೀರಾ. ಅದರಲ್ಲಿರೋ ಬೇರೆ 15 ಜನ ಹುಡುಗರು ಇನ್ನೋಸೆಂಟ್ಸ್ಗಳಲ್ವಾ? ಯಾವ್ದು ಹೇಳಿ? ಇಲ್ಲ ಅದು ಹಂಗಲ್ಲ. ಟೂ ಅರ್ಲಿ ಅಂತ ಪ್ರೀ ಮೆಚ್ಯೂರ್ಡ್ ಅನ್ನೋ ಥರ ನಾವು ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಆ ಥರ ಎಲ್ಲ ಏನು ಕಾನೂನಲ್ಲಿ 50 ಸಲ ಬೇಕಾದ್ರೂ ನೋಡಿ, ಇವರೇ 5 ಸಲ ಬೇಲ್ ಅಪ್ಲಿಕೇಶನ್ ಬೇಕಾದ್ರೂ ಹಾಕ್ಬೋದು. ಏನು ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೇನು ಬಾರ್ಡ್ ಇಲ್ಲ. ಇಷ್ಟೇ ಟೈಮ್ ಹಾಕಬೇಕು, 1 ಸಲ 2 ಸಲನೇ ಹಾಕಬೇಕು ಅಂತ ಏನು ಇಲ್ವಲ್ಲ, ಹಾಕ್ಬೋದು. ಇನ್ನೂ ಹಾಕ್ತಾರೆ, ತಪ್ಪೇನಿದೆ. ಏನು ಅದರಿಂದೇನು ಎಫೆಕ್ಟ್ಸ್ ಆಗೋಲ್ಲ. ನಾವು ಲಾದಲ್ಲಿ ಏನು ನಮಗೆ ಪ್ರಾವಿಷನ್ಸ್ ಪ್ರಕಾರ ಯಾವ ಥರ ಏನು ಮಾಡಬೇಕು ಅಂತಿರುತ್ತೆ ಅದನ್ನು ಮಾಡ್ತಾಯಿದ್ದೀವಿ ಅಷ್ಟೇ. ಫೈನಲ್ಲಾಗಿ ಇಲ್ಲಿ ನಾನು ಹೇಳೋದು, ದರ್ಶನ್ ಸರ್ ಹೇಳಿದ್ರು, ಅದು ಏನಾಗಬೇಕು ಕಾನೂನು ಪ್ರಕಾರ ಅದಾಗತ್ತೆ. ಫೈನಲಾಗಿ ನಾವು ಹೇಳೋದೇನೆಂದರೆ, ಬಿಹಾಫ್ ಆಫ್ ಇದ್ರ ಪ್ರಕಾರನೂ ಅಷ್ಟೇ, ಸಾಮಾಜಿಕವಾಗಿ ಜವಾಬ್ದಾರಿತವಾಗಿ ಹೇಳೋದಾದರೆ ಸ್ವಲ್ಪ ಸಮಾಜದಲ್ಲಿ ನಡ್ತಕ್ಕಂಥ ಬೇರೆ ವಿಚಾರಗಳ ಬಗ್ಗೆ ಕೂಡ ತಾವು ಮಾಧ್ಯಮದವರು ಒಂದು ರಿಕ್ವೆಸ್ಟ್ ಇದು, ಗಮನ ಹರಿಸಿ ಬಿಡಿ ಸರ್, ಸಾಕು. ಹೌದು, ನಾನು ಅದರಲ್ಲಿ ಸುಮಾರು ಒಂದು 4-5 ಜನ 5 ಜನಕ್ಕೆ ನಾವು ಹುಡುಗರಿದೆ. ಅವರೆಲ್ಲ ಬಡವರು ಪಾಪ. ಅವ್ರುಗಳಿಗೆಲ್ಲ ಇಲ್ಲಿ ಏನು ನಡೆದಿದೆ ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ರೆ ಏನು ನಡೀತಿದೆ ಅಂದರೆ ಅವ್ರಿಗೆ ಏನಂತಲೇ ಗೊತ್ತಿಲ್ಲ ವಿಚಾರ. ಅಂಥ ಹುಡುಗರೆಲ್ಲ ಇದ್ದಾರೆ. ಸೊ ಇವಾಗ ಅವ್ರಿಗೆಲ್ಲ ಮೂವ್ ಮಾಡಲೇಬೇಕಲ್ಲ. ಈಗ ಅವ್ರಿಗೆ ಪಾಪ ಅವ್ರಿಗೇನೂ ಇದೇ ಇಲ್ಲ ಅಂದಾಗ ನಾವು ಖಂಡಿತವಾಗಿಯೂ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು. ಖಂಡಿತ ಮಾಡ್ತೀವಿ, ಏನು ತೊಂದರೆ ಇಲ್ಲ ಸರ್, ಸಹಾಯ ಮಾಡ್ತೀವಿ. ಅದರಲ್ಲೂ ನೋಡಿ, ಸಿಸ್ಟಮಲ್ಲಿ ನಮ್ಮ ಅಡ್ವೊಕೇಟ್ಸ್ಗಳಲ್ಲಿ ನೀವು ತಿಳ್ಕೊಳ್ಳಿ ಸರ್, ಇದೊಂದು ಸತ್ಯ. ಇವಾಗ ನಾನೇ ವೈಯಕ್ತಿಕವಾಗಿ ತೊಗೊಳ್ಳಿ, ಕಾವೇರಿ ಗಲಾಟೆ ಆದಾಗ ಸುಮಾರು ಜನಗಳ ಮೇಲೆ ಪೊಲೀಸ್ನವ್ರು ಸುಳ್ಳು ಕೇಸ್ ಹಾಕಿದ್ರು. ನಾನೇ ವೈಯಕ್ತಿಕವಾಗಿ ನನಗೇ ಇದೆ 180 ಜನ ಫ್ರೀಯಾಗಿ ದುಡ್ಡೇ ತೊಗೊಳ್ದಂಗೆ ಬಿಡಿಸಿದ್ವಿ. ಆ ಥರ ಇಲ್ಲಿ ಜೈಲಲ್ಲಿ ತುಂಬ ಜನ ಇನ್ನೋಸೆಂಟ್ಗಳಿದ್ದಾರೆ. ನಿಜವಾಗ್ಲೂ ನಮ್ಮಂಥವ್ರ ಸರ್ವಿಸ್ ಅವ್ರಿಗೆ ಅವಶ್ಯಕತೆ ಇದೆ ಅಂದರೆ ಖಂಡಿತ ನಾವು ನಾಟ್ ಓನ್ಲಿ ಇವಾಗ ಈ ಕೇಸ್ ಅಂತಲೇ ಅಲ್ಲ, ರೇಣುಕಾಸ್ವಾಮಿ ಕೇಸ್ ಅಂತ ಅಲ್ಲ, ಯಾವುದೇ ಕೇಸಲ್ಲಿ ಇಲ್ಲಿ ನಿರಪರಾಧಿಗಳಿದ್ದು ಅವ್ರಿಗೇನೋ ಕಷ್ಟ ಇದ್ದು, ಅವ್ರಿಗೆ ಫೈನಾನ್ಷಿಯಲಿ ಕಷ್ಟ ಇಲ್ಲ ಅಂದಾಗ ನನ್ನಂಥ ಲಾಯರ್ಗಳು ತುಂಬ ಜನ ಸಹಾಯ ಮಾಡ್ತಾರೆ ಸರ್. ನಾನೇ ಮಾಡಬೇಕು ಅಂತಿಲ್ಲ, ತುಂಬ ಜನ ಮಾಡ್ತಾರೆ. ನಾವು ಆಮೇಲೆ ಕಾನೂನಲ್ಲಿ ಅಂಥವ್ರಿಗೆ ಲಾಯರ್ಗಳನ್ನೇ ಕೊಡ್ತಾರೆ, ನಮ್ಮ ಕೋರ್ಟಿಂದನೇ ಕೂಡ ಲೀಗಲ್ ಏಡ್ ಫ್ರೀ ಸರ್ವಿಸ್ ಕೂಡ ಕೊಡ್ತಾರೆ. ಬಟ್ ಅದನ್ನು ಬಿಟ್ಟು ಕೂಡ ಎಷ್ಟೋ ಜನ ನಮ್ಮ ಲಾಯರ್ಸ್ ಇರ್ತಾರೆ, ಅದೇ ಥರ ಇವ್ರಿಗೂ ಹೆಲ್ಪ್ ಮಾಡ್ತಾರೆ. ಅದರಲ್ಲೂ ನಮ್ಮ ಪ್ರೊಫೆಷನಲ್ ಇದೆಯಲ್ಲ, ಇದು ಸರ್ವಿಸ್ ಓರಿಯೆಂಟೆಡ್ ಪ್ರೊಫೆಷನ್ ಸರ್. ಸುಮಾರು ಜನ ದರ್ಶನ್ ಅವ್ರಿಗೇನು ಬೇಜಾನ್ ಕೊಟ್ಟಿರ್ತಾರೆ, ಕೋಟಿಗಟ್ಟಲೆ, ಪವಿತ್ರ ಗೌಡ ಕೊಟ್ಟಿರ್ತಾರೆ, ಅದಕ್ಕೆ ಅವ್ರು ಬರ್ತಾರೆ, ಬಡವ್ರಿಗೆಲ್ಲ ಇವ್ರು ಮಾಡ್ತಾರೆ. ಅವೆಲ್ಲ ಸುಳ್ಳು ಸರ್. ಎಲ್ಲರಿಗೂ ಸಹಾಯ ಸಿಗುತ್ತೆ, ಎಲ್ಲರಿಗೂ ನಾವು ಮಾಡೇ ಮಾಡ್ತೀವಿ. ನಮ್ಮ ಕೈಲಿ ಯಾರು ನಮ್ಮ ಸೇವೆನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಯಾರು ನಾವು ಲಾಯರ್ ಆಗಿರಬೇಕು ಅಂತ, ಇವಾಗ ನೆಕ್ಸ್ಟು ಮೇ ಬಿ ಇವಾಗ ದರ್ಶನ್ ಅವ್ರು ಇರ್ಬೋದು ಅಥವಾ ಪವಿತ್ರ ಇನ್ನೊಂದು ಲಾಯರ್ ಇಡ್ಬೋದು ಅವರು.
ಇವಾಗ ಇಷ್ಟು ದಿವಸ ನಾವು ಡಿಫೆಂಡ್ ಮಾಡ್ತೀವಿ, ಮಾಧ್ಯಮಗಳ ಮುಂದೆ ಬಂದು ನಾವು ಹೇಳ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ಅವ್ರು ಇನ್ಯಾರು ಲಾಯರ್ನ ತೊಗೊಳ್ಬೋದು. ಹಾಗಂತ ಇವು ಬೇರೆ ಹುಡುಗರು ಇರ್ತಾರೆ, ಅವ್ರನ್ನ ಬೇರೆಯವ್ರನ್ನ ಇಡಬೇಕು ಅಂತೇನಿಲ್ಲಲ್ಲ. ಅವ್ರು ನಾವೇ ಕಂಟಿನ್ಯೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು ಬದಲಾವಣೆಗಳು. ಯಾವ ಮೂಮೆಂಟಲ್ಲಿ ಯಾವ ಲಾಯರ್ನ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. ಅವ್ರನ್ನೂ ಭೇಟಿ ಮಾಡಿದೆ, ಪವಿತ್ರ ಅವ್ರನ್ನೂ ಸಪ್ರೇಟಾಗಿ ಭೇಟಿ ಮಾಡಿದೆ, ಬೇರೆ ಅಕ್ಯೂಸ್ಗಳಿದ್ದಾರಲ್ಲ ಅವ್ರನ್ನೂ ಭೇಟಿ ಮಾಡಿದೆ. ಇಷ್ಟೇ ಅಲ್ಲ, ನಂದಿನ್ನ ಬೇರೆ ಕೇಸಸ್ಗಳಿದೆ ಇಲ್ಲಿ 1-2-3. ಅವರು ಬರಂದ್ರೆ ಒಂದೇ ಸಲ ಬಂದರೆ ಎಲ್ಲರನ್ನೂ ಮೀಟ್ ಆಗಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನೂ ಮೀಟ್ ಆಗಿದ್ದೀನಿ ಅಷ್ಟೇ. ತುಮಕೂರಲ್ಲಿರೋ 4 ಜನದಲ್ಲಿ 3 ಜನಕ್ಕೆ ಇವರಿದ್ದಾರೆ. ಸೊ ಅವ್ರನ್ನೂ ಕೂಡ ಮೀಟ್ ಆಗಬೇಕು. ಅಲ್ಲಿ ಹೋಗೋಕ್ಕೆ ಟೈಮ್ ಆಗಿಲ್ಲ, ಇಲ್ಲೂ ಕೂಡ ಬರೋಕ್ಕೆ ಟೈಮ್ ಆಗಲ್ಲ. ವಾರದಲ್ಲಿ ಒಂದು ದಿವಸ ಅವ್ರನ್ನ ಬರ್ಬೋದು, ರೆಗ್ಯುಲರಾಗಿ ಬರೋಕ್ಕಾಗತ್ತಾ? ಆಗಲ್ಲ. ಆಮೇಲೆ ಈ ಮಾಧ್ಯಮದ ಮುಖಾಂತರ ದಯವಿಟ್ಟು ಹೇಳ್ತೀನಿ, ಅನ್ನೆಸೆಸರಿ ಕೆಲಸ ಇಲ್ಲದೆ ಕೆಲವೊಬ್ಬರು ಸುಮ್ಮನೆ ಇದ್ರೆ ನೋಡಿ, ನಾನು ಮಾತಾಡಿದ್ದೀನ ಕೆಳಗಡೆ ಸುಮ್ಮನೆ ಕಾಮೆಂಟ್ಸ್ ಕೊಟ್ಟಿರ್ತಾರೆ ಕೆಟ್ಟದಾಗಿ. ಅವ್ರಿಗೊಂದು ಮಾತು ಹೇಳೋದು, ನಾನೇನಾದರೂ ಲೀಗಲಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರಿಗೂ ಕೂಡ ಕಂಬಿನ ತೋರಿಸ್ತಿದ್ದೆ. ಆದರೆ ನಾನು ತೋರಿಸ್ತಾ ಇಲ್ಲ. ಯಾಕಂದರೆ ಪಾಪ ನಿಮ್ದು ಏನೋ ನಿಮ್ಮ ಇದನ್ನು ಮಾಡ್ತಾಯಿದ್ರೆ, ಒಬ್ಬ ಲಾಯರ್ ಆಗಿ ನಾನು ಜಸ್ಟ್ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ ಅಷ್ಟೇ. ನಾನು ನನ್ನ ಕರ್ತವ್ಯನ ಅಷ್ಟೇ ಮಾಡ್ತಾಯಿದ್ದೀನಿ. ಇಲ್ಲಿ ಯಾರ ಪರ ಯಾರ ವಿರೋಧ ಅಂತ ಅಲ್ಲ, ಆಯಿತಾ? ಅಜ್ಮಲ್ ಕಸಬ್ ಬಾಂಬ್ ಹಾಕಿದ್ನಲ್ಲ, ಅವನಿಗೂ ಲಾಯರ್ ಇರ್ತಾರೆ. ಏನಂತ ಮೇಜರ್ ಚೇಂಜ್? ಒಬ್ಬ ಲಾಯರ್ ಆಗಿ ನಮ್ಮ ದೇಶದ ಕಾನೂನೇ ಆಗಿರೋದು. ಒಬ್ಬ ಲಾಯರ್ ಆಗಿ ನಾವು ನಮ್ಮ ಕರ್ತವ್ಯ ಮಾಡ್ತಾಯಿದ್ದೀವಿ. ನಮ್ಮನ್ನು ನಂಬಿ ಯಾರು ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರಿಗೆ ಸರ್ವಿಸ್ ಕೊಡ್ತೀವಿ. ನಮ್ಮ ಪ್ರೊಫೆಷನ್ನೇ ಸರ್ವಿಸ್ ಪ್ರೊಫೆಷನ್. ನಾನು ಅಲ್ದಿರಿ ಇನ್ನೊಬ್ಬ ಲಾಯರ್ ಆದರೂ ಸರಿ